ದ್ವಾಪರ ಯುಗದಲ್ಲಿ ಕಂಸನು ಆಳ್ವಿಕೆ ಮಾಡ್ತಾ ಇದ್ದಂತ ಕೋಟೆ ಇದೆ. ಏಳು ಮಕ್ಕಳನ್ನು ಕಂಸ ಇದೇ ಕಾರಾಗೃಹದಲ್ಲಿ ಕೊಲ್ತಾನೆ. ತಾಯಿ ದೇವಕಿಗೆ 8ನೇ ಮಗುವಾಗಿ ಜನ್ಮ ತಾಳೋದೆ ಪ್ರಭು ಶ್ರೀಕೃಷ್ಣ. ಹರೇ ಕೃಷ್ಣ. ಯಾವ ಜಾಗದಲ್ಲಿ ಪ್ರಭು ಶ್ರೀಕೃಷ್ಣರ ಜನ್ಮ ಆಯಿತೋ, ಯಾವ ಜಾಗದಲ್ಲಿ ಕಂಸನ ಕೋಟೆ ದ್ವಾಪರ ಯುಗದಿಂದ ಇವತ್ತಿಗೂ ಕೂಡ ಹಾಗೆ ಇದೆಯೋ, ಯಾವ ಸ್ಥಳದಲ್ಲಿ ಕಂಸನ ಸಂಹಾರ ಆದಮೇಲೆ ಪ್ರಭು ಶ್ರೀಕೃಷ್ಣರು ವಿಶ್ರಾಂತಿ ಪಡೆದಿದ್ರು, ಅದೇ ಪವಿತ್ರವಾದಂಥ ಸ್ಥಳಗಳು ಅಂದರೆ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯಲ್ಲಿ ಇವತ್ತು ನಾನಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ದ್ವಾಪರ ಯುಗದಲ್ಲಿ ಕಂಸನು ಆಳ್ವಿಕೆ ಮಾಡಿದಂಥ ಕೋಟೆ, ಹಾಗೆ ಪ್ರಭು ಶ್ರೀಕೃಷ್ಣರ ಜನ್ಮಭೂಮಿ, ಹೀಗೆ ಹಲವಾರು ಅನೇಕ ಪವಿತ್ರವಾದಂಥ ಸ್ಥಳಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸೋಕೆ ನಾನು ಪ್ರಯತ್ನ ಪಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಹರೇ ಕೃಷ್ಣ ಅಂತ ಕಾಮೆಂಟ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮಥುರಾ ಜಿಲ್ಲೆಯಲ್ಲಿರುವ ಹೋಲಿಗೇಡ್ ಜಾಗದಲ್ಲಿ ಯಮುನಾ ನದಿಯ ಪಕ್ಕದಲ್ಲೇ ಅಂದರೆ ಕಂಸನ ಕೋಟೆ ಇದೆ. ಇವತ್ತು ನಾನು ಪ್ರಭು ಶ್ರೀಕೃಷ್ಣರ ಕೈಯಲ್ಲಿ ಅಂತ್ಯ ಆದಂಥ ಅದೇ ಕಂಸನ ಕೋಟೆಯ ಮುಂದ್ಗಡೆ ನಾನಿದ್ದೀನಿ. ಸೊ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು, ದ್ವಾಪರ ಯುಗದಲ್ಲಿ ಕಂಸನು ಆಳ್ವಿಕೆ ಮಾಡ್ತಾ ಇದ್ದಂಥ ಕೋಟೆ ಇದೆ. ಇದೇ ಕೋಟೆ ಒಳಗಡೆ ಕಂಸನು ಆಳ್ವಿಕೆ ಮಾಡ್ತಾ ಇದ್ದ. ಹಾಗೆ ಮಾಡ್ತಾ ಇರುವಂಥ ದುಷ್ಪರಿಣಾಮಗಳು, ಕೆಟ್ಟ ಕೆಲಸಗಳು ಎಲ್ಲವೂ ಕೂಡ ಕಂಸ ಇದೇ ಜಾಗದಲ್ಲಿ ಇದ್ಕೊಂಡು ಮಾಡ್ತಾ ಇದ್ದ. ಈ ಕೋಟೆಯ ಮೇಲೆ ಬ್ರಿಟಿಷರು ಕೂಡ ಆಕ್ರಮಣ ಮಾಡ್ತಾರೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವು, ಒಂದು ಕಡೆ ಕೋಟೆ ಸರಿಯಾಗಿ ಇದೆ, ಆದರೆ ಇನ್ನೊಂದು ಕಡೆ ಅರ್ಧ ಸಂಪೂರ್ಣವಾಗಿ ಇದರ ಮೇಲೆ ಆಕ್ರಮಣ ಮಾಡಿದ ಸಲುವಾಗಿ ಪೂರ್ತಿ ನಾಶ ಆಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಜಾಗದಲ್ಲೂ ಕೂಡ ಕೋಟೆ, ಇನ್ನೂ ಅರ್ಧ ಕೋಟೆ ಕೂಡ ಈ ಜಾಗದಲ್ಲಿ ಇತ್ತು. ಆದರೆ ಬ್ರಿಟಿಷರ ಆಕ್ರಮಣ ಆದಮೇಲೆ ಈ ಕಡೆ ಇದ್ದಂಥ ಸಂಪೂರ್ಣ ಭಾಗ ಪೂರ್ತಿಯಾಗಿ ನಾಶ ಆಗುತ್ತೆ. ಸೊ ಅದೇ ಈ ಜಾಗ. ಸೊ ಇಲ್ಲೆಲ್ಲ ಕೋಟೆ ಇತ್ತಂತೆ ಮೊದಲು, ಅಂದರೆ ಇನ್ನೂ ತುಂಬ ದೊಡ್ಡದಾಗಿತ್ತು ಕಂಸನ ಕೋಟೆ. ಆದರೆ ಬ್ರಿಟಿಷರ ಆಕ್ರಮಣದಿಂದಾಗಿ ಸಂಪೂರ್ಣವಾಗಿ ಕೋಟೆ ತುಂಬಾ ನಾಶ ಆಯಿತು. ದಿನಾಲೂ ಇಲ್ಲಿ ಸಾವಿರಾರು ಪ್ರವಾಸಿಗರು ಈ ಜಾಗಕ್ಕೆ ಭೇಟಿ ಕೊಡ್ತಾರೆ. ಇವತ್ತಿಗೂ ಕೂಡ ಈ ಕೋಟೆ ಹಾಗೆ ಇದೆ. ಸೊ ಕೋಟೆಯ ಮುಂದ್ಗಡೆನೇ ನೀವು ನೋಡ್ತಾ ಇರ್ಬೋದು ಯಮುನಾ ನದಿ ಇದೆ. ಯಮುನಾ ನದಿಯಲ್ಲಿ ಬೋಟಿಂಗ್ ಕೂಡ ಅವೈಲೇಬಲ್ ಇದೆ. ಸೊ ನೀವು ಇಲ್ಲಿಗೆ ಬಂದರೆ ಬೋಟಿಂಗ್ ಕೂಡ ಇಲ್ಲಿ ಮಾಡಬಹುದು. ಪ್ರಭು ಶ್ರೀಕೃಷ್ಣರ ಪರಮ ಭಕ್ತನಾದ ಅಕ್ರೂರ್ಜಿ ಕೂಡ ಇದೇ ಕೋಟೆಯಲ್ಲಿ ಇರ್ತಿದ್ದ. ಯಾಕಂದರೆ ಅಕ್ರೂರ್ಜಿ ಒಬ್ಬ ಪ್ರಭು ಶ್ರೀಕೃಷ್ಣರ ಭಕ್ತ ಆಗೋಕ್ಕೂ ಮುಂಚೆ ಅವನು ಕಂಸನ ಮಂತ್ರಿ. ಕಂಸ ಮಾಡ್ತಾ ಇದ್ದಂಥ ಎಷ್ಟೋ ದುಷ್ಟ ಕಾರ್ಯಗಳಿಗೆ ಅಕ್ರೂರ್ಜಿ ಅವರು ಕೂಡ ಬೆಂಬಲವಾಗಿ ನಿಂತ ಇದ್ರು. ಯಾಕಂದರೆ ಏನಾದರೂ ಕಂಸ ಹೇಳಿದ ಕೆಲಸ ಮಾಡಿಲ್ಲ ಅಂದರೆ ಅಕ್ರೂರ್ಜಿಯ ಪ್ರಾಣ ಹೋಗುತ್ತೆ ಅಂತ ಭಯದಲ್ಲೇ ಅಕ್ರೂರ್ಜಿ ಕೂಡ ಕಂಸನ ಎಷ್ಟೋ ದುಷ್ಟ ಕಾರ್ಯಗಳಿಗೆ ಅವರು ಕೂಡ ಬೆಂಬಲವಾಗಿ ನಿಲ್ತಾ ಇದ್ರು. ಆದರೆ ಅಕ್ರೂರ್ಜಿಯನ್ನು ಬದಲಾಯಿಸಿದ್ದು, ಅವರನ್ನ ಒಳ್ಳೆಯ ಮನುಷ್ಯನಾಗಿ ಮಾಡಿದ್ದು ಕೂಡ ಪ್ರಭು ಶ್ರೀಕೃಷ್ಣರೇ. ಅವತ್ತಿನಿಂದ ಅಕ್ರೂರ್ಜಿ ಕೂಡ ಪ್ರಭು ಶ್ರೀಕೃಷ್ಣರ ಪರಮ ಭಕ್ತರಾಗ್ತಾರೆ. ಅವತ್ತಿನಿಂದ ಅವರು ಕೂಡ ಕಂಸನ ಈ ದುಷ್ಟ ಕಾರ್ಯಗಳಿಗೆ ಬೆಂಬಲ ನೀಡೋದೇ ಇಲ್ಲ. ಹಾಗೆ ಕಂಸನು ಯಾರಿಗೂ ಕೂಡ ಯಾವತ್ತೂ ಹೆದರ್ತಾ ಇರಲಿಲ್ಲ. ಅವನು ಹೆದರ್ತಾ ಇರೋದು ಕೇವಲ ಪ್ರಭು ಶ್ರೀಕೃಷ್ಣ ಅವರಿಗೆ ಮಾತ್ರ. ಯಾಕಂದರೆ ತನ್ನ ಸಾವು ಅವರ ಕೈಯಲ್ಲಿ ಇದೆ ಅಂತ ಕಂಸನಿಗೆ ಖಂಡಿತವಾಗಿಯೂ ಗೊತ್ತಿತ್ತು. ಯಾರು ಏನೇ ಮಾಡಿದ್ರು ಕೂಡ ಅವರಿಂದ ತನ್ನ ಸಾವು ಬರಲ್ಲ ಅನ್ನೋದು ಕಂಸನಿಗೆ ಸತ್ಯ ಅರಿವಾಗಿತ್ತು. ಹಾಗಾಗಿ ಕಂಸನು ಪ್ರಭು ಶ್ರೀಕೃಷ್ಣರನ್ನು ಬಿಟ್ಟರೆ ಮತ್ತೆ ಯಾರಿಗೂ ಕೂಡ ಅವನು ಹೆದರ್ತಾ ಇರಲಿಲ್ಲ. ಹಾಗಾಗಿ ಕಂಸನು ಯಾವತ್ತೂ ಕೂಡ ನೇರವಾಗಿ ಪ್ರಭು ಶ್ರೀಕೃಷ್ಣರನ್ನು ಕೊಲ್ಲಲು ನಂದಗಾಂವ್ಗೆ ಆಗಲಿ ಅಥವಾ ಗೋಕುಲಕ್ಕೆ ಆಗಲಿ ಯಾವತ್ತೂ ಕೂಡ ಅವರು ಹೋಗ್ತಾ ಇರಲಿಲ್ಲ. ಯಾಕಂದರೆ ಹೋದರೆ ತನ್ನ ಅಂತ್ಯ ಖಂಡಿತ ಮೈ ಮೇಲೆ ಹಾಕೊಂಡ ಹಾಗೆ ತನ್ನ ಅಂತ್ಯ ಖಂಡಿತ ಬರುತ್ತೆ ಅಂತ ಅವರು ಯಾವತ್ತೂ ಕೂಡ ಅವರ ಹತ್ತಿರ ಹೋಗ್ತಾ ಇರಲಿಲ್ಲ. ದೂರದಿಂದಾನೇ, ಅಂದರೆ ಇದೇ ಕೋಟೆಯಿಂದ ಕಂಸನು ಪ್ರಭು ಶ್ರೀಕೃಷ್ಣರನ್ನು ಅಂತ್ಯ ಮಾಡೋಕೆ, ಅವರನ್ನು ಸಂಹಾರ ಮಾಡೋಕೆ ಒಂದಿಷ್ಟು ರಾಕ್ಷಸರನ್ನು ಕಳಿಸ್ತಾ ಇದ್ದ. ಸೊ ಅವರ ಜೊತೆ ಪ್ರಭು ಶ್ರೀಕೃಷ್ಣರು ಯುದ್ಧ ಮಾಡಿ ಹಲವಾರು ರಾಕ್ಷಸರನ್ನು ಪ್ರಭು ಶ್ರೀಕೃಷ್ಣರು ಅಂತ್ಯ ಮಾಡಿದ್ದಾರೆ. ಅದರಲ್ಲಿ ಆಗಾಸುರ ಆಗಿರ್ಬೋದು, ಮತ್ಸಾಸುರ, ಇನ್ನು ಕಳಿಂಗ, ಹೀಗೆ ಹಲವಾರು ಅಸುರರನ್ನು ಪ್ರಭು ಶ್ರೀಕೃಷ್ಣರು ಅಂತ್ಯ ಮಾಡಿದ್ದು. ಕಂಸನ ಪಾಪದ ಕೊಡ ತುಂಬಿದ ಮೇಲೆ ಪ್ರಭು ಶ್ರೀಕೃಷ್ಣರು ಇದೇ ಜಾಗದಲ್ಲಿ ಕಂಸನನ್ನ ಸಂಹಾರ ಮಾಡ್ತಾರೆ. ಅಂದರೆ ಕಂಸನ ಅಂತ್ಯ ಆಗಿದ್ದು ಕೂಡ ಇದೇ ಜಾಗದಲ್ಲಿ. ನಂತರ ಕಂಸನ ಅಂತ್ಯ ಮಾಡಿ ಪ್ರಭು ಶ್ರೀಕೃಷ್ಣರು ಹತ್ತಿರದಲ್ಲಿ ಇರುವಂಥ ಒಂದು ಘಾಟ್ನಲ್ಲಿ ವಿಶ್ರಾಂತಿ ಪಡ್ಕೋತಾರೆ. ಸೊ ಆ ಘಾಟ್ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ ಬನ್ನಿ.
ಕಂಸನ ಅಂತ್ಯ ಆಗುತ್ತೆ. ಆವಾಗ ಪ್ರಭು ಶ್ರೀಕೃಷ್ಣರು ಇದೇ ಯಮುನಾ ನದಿ ಪಕ್ಕದಲ್ಲಿ ಇರುವಂಥ ಇದೇ ಸ್ಥಳದಲ್ಲಿ ಬಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ತಾರೆ. ಹಾಗಾಗಿ ಇವಾಗ ಈ ಜಾಗ ವಿಶ್ರಾಮ್ ಘಾಟ್ ಅಂತ ಪ್ರಸಿದ್ಧಿ ಪಡೆಯುತ್ತೆ. ಸೊ ಇವಾಗಲೂ ಕೂಡ ಈ ಜಾಗದಲ್ಲಿ ಸುಮಾರು ಸಾವಿರಾರು ಭಕ್ತಾದಿಗಳು ಇಲ್ಲಿ ಬಂದು ಪೂಜೆ ಮಾಡ್ತಾರೆ. ಹಾಗೆ ದಿನಾಲೂ ಕೂಡ ಈ ಜಾಗದಲ್ಲಿ ಆರತಿ ಕೂಡ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ಇವಾಗ ಇದು ದ್ವಾಪರ ಯುಗದಿಂದ ಇವಾಗ ಇದು ವಿಶ್ರಾಮ್ ಘಾಟ್ ಅಂತ ಪ್ರಸಿದ್ಧಿ ಪಡ್ಕೊಂಡಿದೆ. ಮಥುರಾದಲ್ಲಿ ಇವತ್ತು ನಾನಿರುವಂಥ ಇನ್ನೊಂದು ಪವಿತ್ರವಾದಂಥ ಸ್ಥಳ ಯಾವುದು ಅಂದರೆ ಅದುವೇ ಶ್ರೀಕೃಷ್ಣರ ಜನ್ಮಸ್ಥಾನ. ಅಂದರೆ ಕಂಸನ ಕೋಟೆಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ಈ ಜಾಗದಲ್ಲಿ ಕಂಸನು ತನ್ನ ತಂಗಿ ದೇವಕಿ ಮತ್ತು ಅವರ ಪತಿ ವಾಸುದೇವ ಇಬ್ಬರನ್ನು ಇದೇ ಕಾರಾಗೃಹದಲ್ಲಿ ಬಂಧಿಸಿರ್ತಾನೆ. ಪ್ರಭು ಶ್ರೀಕೃಷ್ಣರ ಜನ್ಮಭೂಮಿ ಒಳಗಡೆ ನೀವು ಹೋಗಬೇಕು ಅಂದರೆ, ಒಳಗಡೆ ದರ್ಶನ ಪಡಿಬೇಕು ಅಂದರೆ ಯಾವುದೇ ಕಾರಣಕ್ಕೂ ಒಳಗಡೆ ನಿಮಗೆ ಮೊಬೈಲ್ ಅಲೌ ಇಲ್ಲ. ಸೊ ಮೊಬೈಲ್ ಆಗಲಿ, ಸ್ಮಾರ್ಟ್ ವಾಚ್ ಆಗಲಿ, ಹೀಗೆ ಯಾವುದೇ ರೀತಿ ಅಲೌ ಇಲ್ಲ. ಸೊ ಎಲ್ಲವನ್ನು ಈ ರೀತಿ ಆ ಲಾಕರಲ್ಲೇ ಇಟ್ಬಿಟ್ಟು ನೀವು ಒಳಗಡೆ ಹೋಗಬೇಕು. ಸೊ ಸೇಫು, ಯಾವುದೇ ರೀತಿ ನಿಮಗೆ ಸ್ಕ್ಯಾಮ್ ಅಂತೂ ಆಗಲ್ಲ. ಸೊ ಆ ರೀತಿ ಲಾಕರಲ್ಲಿ ಎಲ್ಲವನ್ನು ಇಟ್ಟು ಸೊ ನೀವು ಒಳಗಡೆ ಹೋಗಬೇಕು. ಒಳಗಡೆ ಕೂಡ ತುಂಬ ನೋಡಬೇಕಾಗಿರುವಂಥ ಒಂದಿಷ್ಟು ಪ್ಲೇಸ್ಗಳು ಇದೆ. ಅಂದರೆ ಕಾರಾಗೃಹ ಕೂಡ ಒಳಗಡೆ ಇದೆ. ಸೊ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ. ತಾಯಿ ದೇವಕಿಗೆ ಹುಟ್ಟೋ ಮಗನಿಂದಲೇ ಕಂಸನ ಸಾವು ಆಗುತ್ತೆ ಅಂತ ಆಕಾಶವಾಣಿ ಮೂಲಕ ಕಂಸನಿಗೆ ಈ ಸತ್ಯ ಗೊತ್ತಾಗುತ್ತೆ. ಆವಾಗ ಕಂಸನು, ಇಲ್ಲ, ನನ್ನ ಸಾವು ನನ್ನ ತಂಗಿಯ ಮಗನಿಂದ ಆಗಲೇಬಾರ್ದು, ನಾನು ಇಷ್ಟು ಬೇಗ ಸಾಯಲೇಬಾರ್ದು ಅಂತ ಕಂಸ ಏನು ಉಪಾಯ ಮಾಡ್ತಾನಂದರೆ ತನ್ನ ಸ್ವಂತ ತಂಗಿ ದೇವಕಿ ಮತ್ತು ಅವರ ಗಂಡ ವಾಸುದೇವ ಇಬ್ಬರನ್ನು ಇದೇ ಕಾರಾಗೃಹದಲ್ಲಿ ಇಬ್ಬರನ್ನು ಬಂಧಿಸಿರ್ತಾನೆ. ಯಾವಾಗ ತಾಯಿ ದೇವಕಿಗೆ ಮೊದಲನೇ ಮಗು ಹುಟ್ಟುತ್ತೋ ಆವಾಗ ತಕ್ಷಣ ಕಂಸ ಇಲ್ಲಿ ಇರುವಂಥ ಇದೇ ಕಾರಾಗೃಹದಲ್ಲಿ ಮಗುವನ್ನು ಕೊಲ್ತಾನೆ. ಹೀಗೆ ಸತತವಾಗಿ 7 ಮಕ್ಕಳನ್ನು ಕಂಸ ಇದೇ ಕಾರಾಗೃಹದಲ್ಲಿ ಕೊಲ್ತಾನೆ. ಕೊನೆಗೆ ತಾಯಿ ದೇವಕಿಗೆ 8ನೇ ಮಗುವಾಗಿ ಜನ್ಮ ತಾಳೋದೇ ಪ್ರಭು ಶ್ರೀಕೃಷ್ಣ. ದೇವಕಿಯ ಗರ್ಭದಲ್ಲಿ ಪ್ರಭು ಶ್ರೀಕೃಷ್ಣರು ಜನ್ಮ ತಾಳಿದ ನಂತರ ಕಂಸನ ಭಯಕ್ಕೆ ತಾಯಿ ದೇವಕಿಯವರು, ಇಲ್ಲ, ಈ ಮಗುವನ್ನು ಹೇಗಾದರೂ ಮಾಡಿ ಸುರಕ್ಷಿತವಾಗಿ ಎಲ್ಲಾದರೂ ಬಿಟ್ಟು ಬರಬೇಕು ಅಂತ ಅನ್ಕೋತಾರೆ. ಆವಾಗ ಪ್ರಭು ಶ್ರೀಕೃಷ್ಣರ ಲೀಲೆಯಿಂದ ಆವಾಗ ಸ್ವತಃ ಕಾರಾಗೃಹ ತಾನಾಗಿ ತಾನೇ ಓಪನ್ ಆಗುತ್ತೆ. ನಂತರ ಕೈಗೆ ಹಾಕಿದ್ದ ಬೇಡಿಗಳು ಬಿಚ್ಚಿ ಕೆಳಗಡೆ ಬೀಳುತ್ತೆ. ಕೊನೆಗೆ ಅಲ್ಲಿ ಇದ್ದಂಥ ಪ್ರತಿಯೊಬ್ಬ ಸೈನಿಕರು ಕೂಡ ಮೂರ್ಛೆ ತಪ್ಪಿ ಕೆಳಗಡೆ ಬೀಳುತ್ತಾರೆ. ಆವಾಗ ವಾಸುದೇವ ಅವರು ಒಂದು ಬುಟ್ಟಿಯಲ್ಲಿ ಪ್ರಭು ಶ್ರೀಕೃಷ್ಣರನ್ನು ಇಟ್ಕೊಂಡು ಇದೇ ಜಾಗದಿಂದ ಯಮುನಾ ನದಿ, ಅಂದರೆ ನಾನು ಈಗಾಗಲೇ ನಿಮಗೆ ಗೋಕುಲ್ ವಿಡಿಯೋದಲ್ಲಿ ಒಂದು ತೋರಿಸಿದ್ದೀನಿ, ಕೊಯ್ಲಿ ಘಾಟ್ ಅಂತ, ಅದೇ ಘಾಟ್ ಹತ್ರ ತಂದೆ ವಾಸುದೇವ ಅವರು ಪ್ರಭು ಶ್ರೀಕೃಷ್ಣರನ್ನು ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಬರ್ತಾರೆ. ಸೊ ಅಲ್ಲಿಂದ ಅವರು ಹೋಗೋದೇ ಗೋಕುಲಕ್ಕೆ. ಅಂದರೆ ಇದೇ ಜಾಗದಿಂದ ಶ್ರೀಕೃಷ್ಣರನ್ನು ತಗೊಂಡು ತಂದೆ ವಾಸುದೇವ ಅವರು ಗೋಕುಲಕ್ಕೆ ಹೋಗ್ತಾರೆ. ಪ್ರಭು ಶ್ರೀಕೃಷ್ಣರ ಜನ್ಮ ಈ ಮಥುರಾದಲ್ಲಿ ಈ ಜಾಗದಲ್ಲಿ ಆದರೂ ಕೂಡ ಅವರ ಬಾಲ್ಯ ಕಳೆದಿದ್ದು ಗೋಕುಲದಲ್ಲಿ. ನಂತರ ಅವರು ನಂದಗಾವ್ಗೆ ಹೋಗ್ತಾರೆ. ಇನ್ನು ಅವರು ದೊಡ್ಡವರಾದ ಮೇಲೆ ಅವರ ಸಂಪೂರ್ಣ ಜೀವನ ಪೂರ್ತಿ ಕೂಡ ಕಳೆಯೋದು ಎಲ್ಲವೂ ದ್ವಾರಕದಲ್ಲಿಯೇ ಅವರ ಸಂಪೂರ್ಣ ಜೀವನವನ್ನು ಕಳೀತಾರೆ. ಸೊ ಹೀಗೆ ಪ್ರಭು ಶ್ರೀಕೃಷ್ಣರ ಜೀವನ ಸಾಗ್ತಾ ಹೋಯಿತು. ನೀವೇನಾದರೂ ಮಥುರಾಕ್ಕೆ ಬಂದರೆ ದಯವಿಟ್ಟು ಈ ಜಾಗಕ್ಕೆ ಬರೋದು ಮಿಸ್ ಮಾಡಬೇಡಿ. ಪ್ರಭು ಶ್ರೀಕೃಷ್ಣರ ಜನ್ಮಸ್ಥಾನಕ್ಕೆ ಬರೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಐ ಹೋಪ್ ನಿಮಗೆ ಮಥುರಾದಲ್ಲಿ ತೋರಿಸಿರುವಂಥ ಎಲ್ಲ ಪವಿತ್ರ ಸ್ಥಳಗಳ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ವಿಡಿಯೋಗೆ ಡಿಸ್ಲೈಕ್ ಮಾಡಿ. ಹಾಗೆ ಇದೇ ರೀತಿ ಮತ್ತೆ ಹೊಸ ಕಂಟೆಂಟ್ ಜೊತೆ ನಾನು ನಿಮ್ಮ ಜೊತೆ ಇರ್ತೀನಿ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು.